ಕೆಎನ್ ರಾಜಣ್ಣನವರ ಬಳಿಕ ಸತೀಶ್ ಜಾರಕಿಹೊಳಿ ಅವರನ್ನ ಮುಗಿಸಲು ಕಾಂಗ್ರೆಸ್ ಮಹಾನಾಯಕರು ಯೋಜನೆ ರೂಪಿಸಿರುವುದಾಗಿ ಸುರಪುರದಲ್ಲಿ ಮಾಜಿ ಸಚಿವ ರಾಜುಗೌಡ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಸುರಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಗೇಂದ್ರ ರಾಜಣ್ಣ ಆಯ್ತು, ಇನ್ನು ಸತೀಶ್ ಜಾರಕಿಹೊಳಿ ಸರದಿ ಬರಲಿದೆ. ನಾನು ಯಾವುದೇ ಮುಜುಗರ ಇಲ್ಲದೆ ಹೇಳುತ್ತೇನೆ, ನಮ್ಮ ಸಮುದಾಯದಲ್ಲಿ ನಾವು ಹುಟ್ಟುತ್ತಲೇ ನಾಯಕರು, ನಮ್ಮಲ್ಲಿ ಒಬ್ಬರೇ ನಾಯಕರಾಗಬೇಕು ಎಂದೇನಿಲ್ಲ. ರಾಜಣ್ಣ ಅವರನ್ನು ಮಂತ್ರಿ ಸ್ಥಾನದಿಂದ ವಜಾಗೊಳಿಸಿದ್ದಾರೆ ಎಂದ್ರೆ ಮುಂದೆ ನಮ್ಮಲ್ಲೇ ಒಬ್ಬರಿಗೆ ಆ ಸ್ಥಾನ ಸಿಗಬಹುದು ಎಂದರ್ಥ. ನಾವು ಅದಕ್ಕೆ ಯೋಜನೆ ಹಾಕುತ್ತೇವೆ ಎಂದಿದ್ದಾರೆ. ಮಂತ್ರಿ ಸ್ಥಾನ ಕೊಡುವ ಆಸೆಯನ್ನ ಮೇಲಿನವರು ತೋರಿಸಿ ಬಿಡುತ್ತಾರೆ. ನಮ್ಮಲ್ಲಿ ಒಗ್ಗಟ್ಟು ಇಲ್ಲದೆ ಇರುವುದಕ್ಕೆ ರಮೇಶ್ ಜಾರಕಿಹೊಳಿ ಮೇಲೆಯೂ ಆ ಕೆಲಸ ಆಗಿತ್ತು, ನಾಗೇಂದ್ರನ ಮೇಲೆ ಆಗಿತ್ತು. ಇಂದು ರಾಜಣ್ಣನಿಗೂ ಅದೇ ಪರಿಸ್ಥಿತಿ ಎದುರಾಗಿದೆ. ಮುಂದೆ ಸತೀಶ್ ಅಣ್ಣನದ್ದು ಇದೇ ಪರಿಸ್ಥಿತಿ ಎಂದು ಹೇಳಿದರು. ಬೇಕಾದ್ರೆ ನಾಳೆ ಸತೀಶ್ ಅಣ್ಣನಿಗೂ ಈ ರೀತಿ ಆದಾಗ ಕಾಂಗ್ರೆಸ್ನಲ್ಲಿರುವ 15 ಜನ ವಾಲ್ಮೀಕಿ ಸಮುದಾಯದ ಶಾಸಕರು ರಾಜಣ್ಣ ಪರ ಹೇಳಿಕೆ ನೀಡಿ ಆಗ ಕಾಂಗ್ರೆಸ್ ಹೈಕಮಾಂಡ್ ಬಂದು ರಾಜಣ್ಣನಿಗೆ ಸಚಿವ ಸ್ಥಾನ ನೀಡುತ್ತಾರೆ. ವಾಲ್ಮೀಕಿ ನಾಯಕರಿಗೆ ಮುಂದೆ ನೀನೇ ಸಿಎಂ ಎಂದು ಕಿವಿಯಲ್ಲಿ ಹೂ ಇಟ್ಟು ಕಳಿಸುತ್ತಾರೆ ಎಂದರು. ಆ ಆಸೆಗೆ ಬಿದ್ದು ಇಂದು ಸಮಾಜವೇ ರಾಜಣ್ಣನನ್ನ ಬಲಿ ಕೊಡುವ ಕೆಲಸ ಮಾಡುತ್ತಿದೆ. ರಾಜಣ್ಣನನ್ನು ದೆಹಲಿಗೆ ಕರೆದುಕೊಂಡು ಹೋಗುತ್ತಾರೆ. ಸ್ವಲ್ಪ ದಿನ ಹೋಗಲಿ ಎಂದು ರಾಜಣ್ಣನನ್ನು ಸಮಾಧಾನ ಮಾಡುತ್ತಾರೆ ಎಂದರು. ಕಮ್ಯುನಿಟಿಗೆ ಹೊಂದಾಣಿಕೆ ಇಲ್ಲರಿ ನಮಗೆ. ನಮ್ಮ ಕಮ್ಯುನಿಟಿಯಲ್ಲಿ ನಮಗೆ ನಾನು ಓಪನ್ ಆಗಿ ಹೇಳ್ತೇನೆ, ನಾವೆಲ್ಲರೂ ಹುಟ್ಟುತ್ತಿರೋ ನಾಯಕರು, ಒಬ್ಬರೇ ನಾಯಕರು ಅಂತ ಇದು ಮಾಡಂಗಿಲ್ಲ. ನಾವೆಲ್ಲರೂ ಈಗ ಏನು ಪ್ಲ್ಯಾನ್ ಆಗ್ತೀವಿ ಅಂತಂದ್ರೆ, ಈಗ ರಾಜಣ್ಣನ ಮಂತ್ರಿ ಹೇಳಿದ್ರೆ ನಮ್ಮದ್ರಾಗ ಯಾರಿಗಾರು ಒಬ್ರು ಸಿಗ್ತಾನೆ ಅನ್ನೋದು ಆಸೆ ಮೇಲೆ ತೋರಿಸ್ಬಿಡ್ತಾರೆ. ನಾನು ಮಂತ್ರಿ ಆಗ್ತೀನಿ, ಯಾಕೆ ಇದು ಮಾಡಮ್ಮ ಅಂತೇಳಿ ಆ ಒಗ್ಗಟ್ಟಿರ್ಲಾರ್ದಕ್ಕೆ ರಮೇಶ್ ಅಣ್ಣನ ಮೇಲೂ ಆ ಕೆಲಸ ಆಯಿತು, ನಾಗೇಂದ್ರ ಅವ್ರ ಮೇಲೂ ಆ ಕೆಲಸ ಆಯಿತು, ರಾಮುಲು ಅಣ್ಣವ್ರ ಮೇಲೆ ಆ ಕೆಲಸ ಆಯಿತು. ಇವತ್ತು ರಾಜಣ್ಣನಿದೆ, ನಾಳೆ ಸತೀಶ್ ಅಣ್ಣನಿದೆ. ನೀವು ಇವತ್ತು ಇದನ್ನು ರೆಕಾರ್ಡ್ ಮಾಡ್ಕೊಂತಿದ್ರಿ, ನಾಳೆ ಸತೀಶ್ ಅಣ್ಣಗಾದಂಥ ಟೈಮ್ನಾಗ ಇದನ್ನು ನೀವು ಅವಾಗ ಪ್ಲೇ ಮಾಡ್ಬೇಕಂತ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೇನೆ. ಯಾಕಂತಂದರೆ ಎಲ್ಲ 14-15 ಜನ ಆಯಿತು, ನೀವು ತೆಗೆದು ರಾಜಣ್ಣಗೆ ತೆಗೆದ್ರೆ ನಾವೆಲ್ಲರೂ ರಾಜೀನಾಮೆ ಕೊಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟಿಗೆ ಕೊಡ್ರಿ. ಡೆಲ್ಲಿ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಬಂದು ಮತ್ತೆ ರಾಜಣ್ಣಗೆ ಯಥಾ ಪ್ರಕಾರ ಸಚಿವಾಗಿ ಮುಂದೆ ಮಾಡ್ತಾರೆ. ಅಲ್ಲಿ ಏನು ಕಿವಿಯಾಗ ಹೂವು ಬಿಟ್ಟು ಕಿವಿಯಾಗ ಒಂದು ಗುಳುಗುಳು ಹೇಳ್ಬಿಡ್ತಾರೆ, ಇಲ್ಲ ನೆಕ್ಸ್ಟ್ ನಿಂದೆ ಅದ ನಂಬರು, ನೀವು ಯಾಕೆ ಪ್ರತಿಭಟಿಸ್ತಾರೆ ಅಂದ್ರೆ ಇವು ತಾವು ಮಂತ್ರಿ ಆಗ್ತಾನೆ ಆಸೆಗೆ ರಾಜಣ್ಣನ ಇವತ್ತು ಸಮಾಜನ ಬಲಿ ಕೊಡೋಂಥ ಕೆಲಸ ಆಗ್ತದೆ. ಇದು ನೋಡ್ರಿ, ಬಹುಶಃ ಇಷ್ಟೇ ಆಗ್ತದೆ. ರಾಜಣ್ಣಗೆ ಈಗ ಹೋಗಿ ಡೆಲ್ಲಿಗೆ ಹೋಗ್ತೀವಿ ಅಂತಾರೆ, ಡೆಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಸಮಾಧಾನ ಮಾಡ್ತಾರೆ. ಮುಂದೆ ಸ್ವಲ್ಪ ದಿನ ಹೋಗ್ಲಿ, ನಿನಗೆ ಒಳ್ಳೆ ಸ್ಥಾನಮಾನ ಕೊಡ್ತೀವಿ ಅಂತೇಳಿ ಸಮಾಧಾನ ಮಾಡೋಂಥ ಕೆಲಸ ಮಾಡ್ತಾರೆ. ಅದಕ್ಕೇನಾದರೂ ರಾಜಣ್ಣ ಸಮಾಧಾನ ಆದರೆ ರಾಜಣ್ಣನ ರಾಜಕೀಯವಾಗಿ ಮುಗಿದ ಅಧ್ಯಾಯ. ರಾಜಣ್ಣ ಇದ್ರ ವಿರುದ್ಧ ಪ್ರತಿಭಟಿಸಿ ಎಲ್ಲ ವಾಲ್ಮೀಕಿ ಸಮಾಜದ 15 ಜನ ಶಾಸಕರು ಸತೀಶ್ ಜಾರಕಿಹೊಳಿ ಅಣ್ಣವ್ರ ನೇತೃತ್ವದಲ್ಲಿ ಪ್ರತಿಭಟಿಸಿ ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ರೆ ಮುಂದೆ ವಾಲ್ಮೀಕಿ ಸಮಾಜದ ಒಂದು ರಾಜ್ಯದಲ್ಲಿ ಅಧಿಕಾರ ಮಾಡೋಕ್ಕೆ ಅನುಕೂಲ ಆಗ್ತದೆ. ಇಲ್ಲ ಅಂತಂದರೆ ಈ ಸಮಾಜದವ್ರ ಹತ್ರ ಒಗ್ಗಟ್ಟಿಲ್ಲ, ಈ ಸಮಾಜದ ಹತ್ರ ಹೊಂದಾಣಿಕೆ ಇಲ್ಲ, ಇವ್ರನ್ನ ಹೆಂಗೆ ಬೇಕಾದರೂ ಆಟ ಆಡಿಸ್ಬೋದು, ಇವ್ರನ್ನ ಹೆಂಗೆ ಬೇಕಾದರೂ ಬಲಿ ಬಕ್ರ ಮಾಡ್ಬೋದು ಅಂತೇಳಿ ತಗಡು ಹೋಗಟ್ಟಂಥ ಕೆಲಸ ಮಾಡ್ತಾರೆ. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಮೀರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ, ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.